ಗೊತ್ತಾಗಿಲ್ಲ ನಾನು ಪ್ರ್ಯಾಂಕ್ ಮಾಡ್ತಾ ಇರೋದು. ಡ್ರೆಸ್ಸು ಕಂಡುಹಿಡಿಲಿಲ್ಲ, ನಾರ್ಮಲ್ ಅನ್ಕೊಂಬಿಟ್ಟವ್ರೆ. ಇವಾಗ ಇಲ್ಲಿಂದ ಜಲ್ದಿ ಹೋಗ್ಬಿಡ್ತೀನಿ. ಆಮೇಲೆ ಒಂದು 9ಗೆ ಒಂದು ಫೋನ್ ಮಾಡ್ಬಿಟ್ಟು ಮನೆಗೆ ಬರ್ತೀನಿ. ಆ ಗಾಡಿ ಪಂಚರ್ ಹಾಕ್ಸ್ಬೇಕಿಲ್ಲ, ಇಲ್ಲ ಲೇಟಾಗಿ ಬರ್ತೀನಿ. ಸುಮ್ಮನೆ ಅವ್ರಿಗೂ ಟೈಮ್ಗೂ ಅರ್ಜೆಂಟ್ ಮಾಡ್ಸೋದು ಬೇಡ. ಅವರು ರೆಡಿ ಆಗಿಬಿಟ್ಟು ಬರಲಿ. ಅಷ್ಟೊತ್ತಿಗೆ ನಾನು ಒಂದು 9:30 ಆಗುತ್ತೆ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಒಂದು ವಿಷಯ ಅಂದರೆ ನಾನು ಕಾಲೇಜ್ಗೆ ಹೋಗ್ತಾಯಿಲ್ಲ. ಇವತ್ತು ನಾನು ಕಾಲೇಜ್ಗೆ ಹೋಗ್ತಾಯಿಲ್ಲ. ಇವಾಗ ನಮ್ಮ ಅಮ್ಮಗೆ ಏನು ಹೇಳ್ತೀನಿ ಅಂದರೆ, ತಿಂಡಿ ಮಾಡಮ್ಮ, ನಾನು ಜಲ್ದಿ ಹೋಗಬೇಕು 9 ಗಂಟೆ ಅಷ್ಟರೊಳಗೆ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ ರೀ. ಏನು ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಾಕ್ಸ್ಬೇಕು. ಇವತ್ತು ಟೈಮ್ ಬೇರೆ ಇಲ್ಲ, ಆಲೇ 9 ಗಂಟೆಗೆ ಹೋಗ್ಬೇಕು ನಾನು ಇವತ್ತು. ಮತ್ತು ತಿಂಡಿ ಅವಲಕ್ಕಿ 9 ಗಂಟೆಗೆ ಆಯ್ತದ? ಆಯ್ತದೆ. ಗಾಡಿ ಪಂಚರ್ ಆಗತ್ತಲ್ಲ, ಏನು ಮಾಡ್ತೀಯಾ? ಹಾಕ್ಸ್ಬೇಕು ಹೋಗಿ ಈಗ ಜಲ್ದಿ. ಸ್ವಲ್ಪ ಬೇಗ ಹೇಳ್ಬೇಕಾನೆ ನೀನು. ಜಲ್ದಿ ಎದ್ದಿಲ್ವಾ ನಾನು? ಇನ್ನೂ ಬೇಗ ಹೇಳ್ಬೇಕು. ಇವಾಗ ಎಕ್ಸ್ಟ್ರಾ ಕೆಲಸ ಇದ್ದಾಗ ಇವಾಗ ಹಾಕ್ಸ್ತೀನಿ. 9 ಗಂಟೆ ಎಷ್ಟಲ್ಲ ಆಯ್ತದ ತಿಂಡಿ? ನೀನು ಬರಪ್ಪ ಜಲ್ದಿ ಎದ್ಬಿಟ್ಟು. ಗೊತ್ತಾಗಿಲ್ಲ ನಾನು ಪ್ರ್ಯಾಂಕ್ ಮಾಡ್ತಾ ಇರೋದು. ಡ್ರೆಸ್ಸು ಕಂಡುಹಿಡಿಲಿಲ್ಲ, ನಾರ್ಮಲ್ ಅನ್ಕೊಂಬಿಟ್ಟವ್ರೆ. ಇವಾಗ ಇಲ್ಲಿಂದ ಜಲ್ದಿ ಹೋಗ್ಬಿಡ್ತೀನಿ. ಆಮೇಲೆ ಒಂದು 9ಗೆ ಒಂದು ಫೋನ್ ಮಾಡ್ಬಿಟ್ಟು ಮನೆಗೆ ಬರ್ತೀನಿ. ಆ ಗಾಡಿ ಪಂಚರ್ ಹಾಕ್ಸ್ಬೇಕಿಲ್ಲ, ಇಲ್ಲ ಲೇಟಾಗಿ ಬರ್ತೀನಿ. ಸುಮ್ಮನೆ ಅವರು ರೆಡಿ ಆಗಿಬಿಟ್ಟು ಬರಲಿ. ಅಷ್ಟೊತ್ತಿಗೆ ನಾನು ಒಂದು 9:30 ಆಗುತ್ತೆ. ಅವಾಗ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ತೀನಿ. ಅಲ್ಲಿವರೆಗೂ ಹೇಳಲ್ಲ ಪ್ರ್ಯಾಂಕ್ ಮಾಡ್ತಿದ್ದೆ ಅಂತ. ನಮ್ಮ ಅಮ್ಮಂಗೆ ಇವಾಗ ಹೇಳ್ತೀನಿ, ಇದು ನಾನು ಕಾಲೇಜ್ಗೆ ಹೋಗಲ್ಲ ಅಂತ. ಮಮ್ಮಿ ತಿಂಡಿ ಆಯ್ತಾ? ಏನೋ ಮಾಡ್ತವ್ರೆ ಬರ್ತದಲ್ಲಿ. ಅವಾಗ ಹೇಳ್ತೀನಿ ಹೋಗಲ್ಲ ಕಣಮ್ಮ ಅಂತ. ಇಷ್ಟೊತ್ತಾಯ್ತು. ನಾನು 9ಕ್ಕೆ ಬರ್ತೀನಿ ಅನ್ನೋ 9:45 ಹೋಗ್ಬಿಟ್ಟೈತೆ. ಅಮ್ಮ ಕಾಲೇಜ್ಗೆ ಹೋಗಲ್ಲ ನಾನು. ಯಾಕೆ? ಸುಮ್ಮನೆ ಪಂಚರ್ ಆಗ್ಬಿಟ್ಟಿದ್ ಗಾಡಿ ಅಂತ. ಇಲ್ಲ, ಕಾಲೇಜ್ಗೆ ಹೋಗಲ್ಲ ಸೋಮವಾರವರೆಗೂ. ಏನೋ ರೀಸನ್ ರಜಾ. ಪ್ರ್ಯಾಂಕ್ ಮಾಡಿದೆ ನಿಮ್ಗೆ, ಜಲ್ದಿ ಹೋಯ್ತೀನಿ ಅಂತ. ಹಾಕೊಡ್ಲಾ? ಪಂಚರ್ ಆಮೇಲೆ ಹಾಕ್ಸ್ತೀನಿ. ಈಗಲೇ ಅರ್ಜೆಂಟ್ ಇಲ್ಲ ಇವಾಗ ಗಾಡಿ ಪಂಚರು. ನಾನು ಸುಮ್ಮನೆ ನೋಡೋಣ ಹೆಂಗ್ ಹೇಳ್ತೀರಾ ಅಂತ ನೋಡಿದೆ. ಬೇಗ ಹೋಗ್ತೀನಿ ಅಂದಿದ್ದಕ್ಕೆ ನಾನು ಬೇಗ ತಿಂಡಿ ಮಾಡಿದ್ನಲ್ಲ. ಬಿಡಿ, ಬೇಗ ಆಯ್ತಲ್ಲ ಹೆಂಗೋ. ಇಲ್ಲಾಂದ್ರೆ ಇವಾಗ ಆಗಿರೋ ತಿಂಡಿ. ಇಲ್ಲ ಆಗೋ, ನಾನು ಡೈಲಿ ಮಾಡಲ್ವೇನೋ ಸ್ವಲ್ಪ ಬೇಗನೆ. ನಾನು ಬೆಳಿಗ್ಗೆ ಮತ್ತೆ ಬಂದ್ಬಿಟ್ಟು ನೆಟ್ ಆನ್ ಮಾಡಿದೆ, ಗೊತ್ತಾ? ಗೊತ್ತು, ಅವಾಗ ಗೊತ್ತಿಲ್ಲ. ನಾನು ಯಾವಾಗ ಎದ್ದಿದ್ದು ಗೊತ್ತಾ? 1 ಗಂಟೆ ಎದ್ದಿದ್ದು. 1 ಗಂಟೆಲಿ ಆಫ್ ಮಾಡಿದ್ರೆ ಆಗಿರ್ಲಿಲ್ಲ. ಆಗಿತ್ತು, ಅದೇನೋ ಆಗಿದ್ದರಿಂದ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಮಾಡಿದ್ ನಾನು. 1 ಗಂಟೆಲಿ ನಾನು ಎಚ್ಚರಿಕೆ ಆಯ್ತು ಸೋನು. ತಿಂಡಿ ಬಂದಿದೆ, ತಿಂಡಿ ಮಾಡ್ಬಿಟ್ಟು ಗಾಡಿ ತಗೊಂಡೋಗಿ ಪಂಚರ್ ಹಾಕ್ಸ್ತೀನಿ ಫಸ್ಟು. ನಾನು ಒಂದು ಪಂಚರ್ ಅಂತ ಹೋದರೆ ಗಾಡೀಲಿ 2 ಪಂಚರ್ ನೋಡಿ. ಇದೊಂದು 2 ಪಂಚರ್ 2 ಕಡೆಗೆ ಹಚ್ಚುಚ್ಚಿರೋದು. ಮಾಮೂಲಿ ರೋಡಲ್ಲಿ ಕಾರ್ದಿರುತ್ತಲ್ಲ, ಹಚ್ಚುಚ್ಬಿಟ್ಟಿರೋದು. ಒಂದಂತ ಬಂದೆ, ನೋಡಿದ್ರೆ 2 ಪಂಚರ್ ಹಾಕ್ಬಿಟ್ಟಿದೆ. 2 ಹಾಕ್ಸ್ಕೊಂಬಂದಿದ್ದೀನಿ. ಇವಾಗ ಒಂದು ಅಂದ್ಕೊಂಡಿದ್ದೆ, 2 ಆಗೋಗಿ. ಊಟ ಮುಗಿಸ್ಕೊಂಡು ಮನೆಗೆ ಬಂದೆ. ಆವಾಗಲೇ 1:45 ಊಟ ಮಾಡೋಣ ಅಂತ ಮಲಗಿಬಿಟ್ಟಿದ್ದೆ. ಇವಾಗ ಎದ್ಬಿಟ್ಟು ಹೋಗ್ತಾಯಿದ್ದೀನಿ. ಏನು ಬಾಡಿ ಗಾರ್ಡ್ಸ್ ಎಲ್ಲ ಇಲ್ಲಿ ಚೆಕ್ ಮಾಡ್ತಾಯಿದ್ದೀರಾ? ಮಿಷನ್ ಮೇಲೆ ಬಂದಿದ್ದಾರೆ. ಫುಲ್ಲೆಲ್ಲ ಸರೌಂಡಿಂಗ್ ಚೆಕ್ ಮಾಡ್ತಾಯಿದ್ದಾರೆ. ಇವಾಗ ಹೋಗೋಣ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಏನು ಕೆಲಸ ಇಲ್ಲ, ರಜಾ ಹಾಕಿದ್ರೆ ಇದೊಂದೇನೆ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೊರಡ್ತೀನಿ. ಆಮೇಲೆ ಎಲ್ಲಾದರೂ ಹೋದರೆ ತೋರಿಸ್ತೀನಿ ರೀ ಗೈಸ್. ನಮ್ಮೂರಲ್ಲಿ ನೋಡಿದ್ರೆ ಸಖತ್ ಮಳೆ. ಇಲ್ಲೆಲ್ಲೂ ಮಳೆನೇ ಇಲ್ಲ. ಒಂದು UPS ಕೊಟ್ಟಿದ್ದು, ಅದು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಚೂರು ಮಳೆನೇ ಇಲ್ಲಪ್ಪ ಇಲ್ಲಿ. ಆ ಕಡೆ ಫುಲ್ ಇಲ್ಲಿ ನೆನ್ನೆ ಹೋಗ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಒಂದು ಡ್ರಾಪ್ ಮಳೆ ಇಲ್ಲ. ಇನ್ನು ಡೈರೆಕ್ಟ್ ಹಿಂಗೆ ಬಂದೆ, ಇಲ್ಲೇ ಇದ್ದೀನಿ. ಇವಾಗ ಇಲ್ಲಿಂದ ಹೋಗ್ಬೇಕು. ಮತ್ತೆ ನಮ್ಮ ಅಂಗಡಿ ಹತ್ರ ಟೈಮಾಗಿ ಹೋಗ್ಬಿಟ್ಟೈತೆ. ಆಗಲೇ ಬಂದದ್ದು. ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಮಳೆ ಇರಲಿಲ್ಲ, ಅಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಮಳೆ. ಉಲ್ಟಾ ಸಿಸ್ಟಮ್. ನಿಜ ಇಲ್ಲಿ ಮಳೆ ಇಲ್ಲ ಅಂದ್ಕೊಂಡೆ, ಅಲ್ಲಿ ಮಳೆ ಇತ್ತು. ಈಗ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿಂದ ಮುಂಚೆ ಹೋಗ್ಬಿಡ್ಬೇಕು ಈಗ ಏನಾದರೂ ಮಾಡಿ. ಗೇರ್ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿಂದ. ಈಗ ಸ್ಟಾರ್ಟ್ ಆಯ್ತಲ್ಲ, ಕೀನೇ ಆನ್ ಮಾಡಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗೋಯ್ತದೆ. ಹೆಂಗೆ ಅವಾಗಲೇ ಬಂದೆ ನಾನು. ನಮ್ಮಮ್ಮ ಹಾಲೇನು ಬೇಡ, ಅದಕ್ಕೋಸ್ಕರ ಇವಾಗ ಮತ್ತೆ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಗಾಡಿ ಈಚೆನೇ ನಿಂತೈತೆ. ಲೈಟ್ ಹಾಕಿಲ್ಲ ಇವತ್ತು, ಸ್ಟ್ರೀಟ್ ಲೈಟ್ ಹಂಗೆ ಇದೆ. ಇಲ್ಲಿಂದ ಅಂಗಡಿ ಹತ್ರ ಹೋಗ್ಬಿಡ್ತೀನಿ ಫಸ್ಟು. ಒಂದು ದುಡ್ಡು ಕೊಟ್ಬಿಟ್ಟು ಇವಾಗ ಕರೆನ್ಸಿ ಹಾಕ್ಸ್ತೀನಿ ಇದು ಫಸ್ಟು. ಓಕೆ ಗೈಸ್, ಇವಾಗ ಜಸ್ಟ್ ನಾನು ಜಿಮ್ಮಿಗೆ ಬಂದೆ. ಜಿಮ್ ಮುಗಿಸ್ಕೊಂಬಿಟ್ಟು ಹೋಗಬೇಕು. ಆಲ್ರೆಡಿ ಬಂದಿದ್ದಾರೆ ಅನಿಸುತ್ತೆ ಬಾಯ್ಸ್. ಇವಾಗ ಜಿಮ್ ಮುಗಿಸ್ಕೊಂಬಿಟ್ಟು ಸಿಗ್ತೀನಿ ರೀ ನಿಮಗೆ. ಯಾವ ಥರ? ಇಂಟ್ರೋವರ್ಟ್. ನಾವು ಇಂಟ್ರೋವರ್ಟೆ.
ಆದರೂ ವೀಡಿಯೋ ಮಾಡ್ತಿಲ್ವ? ಮಾಡಿ ನೀನು ಸುಮ್ಮನೆ ಕಲಿಬೇಕಣ್ರಿ. ಯಾವತ್ತು ಕಲಿತೀರಾ? ನಾನು ಹಿಂಗೆ ನಾನು ಹಿಂಗೆ ಇದು ಎಂತಕ್ಕೆ ಗಿಂತಕ್ಕೆ ಅಂತ. ನಿಮಗೆ ಇಷ್ಟ ಇಲ್ಲ? ಅಯ್ಯ ತೋರ್ಸಿದ್ರೆ ಏನಾಗೋಯ್ತದೆ? ಏನು ನಿನ್ನೇನು ಯಾರು ನೋಡಿಲ್ವಾ? ನೀನು ಎಷ್ಟು ಜನ ನೋಡ್ತಾರೆ ಸರ್ಕಲಲ್ಲೇ? ನೀನು ಎಷ್ಟು ಜನ ವೀಡಿಯೋದಲ್ಲಿ ನೋಡಿದ್ರು ಅದೇ ಸರ್ಕಲಲ್ಲಿ. ಎಂತಕ್ಕೆ? ಜನಕ್ಕೋಸ್ಕರ ಬದುಕಬೇಡ, ನಿನ್ಗೋಸ್ಕರ ಬದುಕೋ. ಹೊಡಿ ಆಯ್ತು. ಈಗ ಒಂದೆರಡು ಹೊಡಿ. ನಾಚಿಕೆ ಹುಡುಗಂಗೆ ನಾಚಿಕೆ ಸ್ವಲ್ಪ. ಇವತ್ತು ಯಾರಿಲ್ಲ. ನಾನು ನೋಡಿ ಗಾಯ್ಸ್, ಇವತ್ತು ನಾನು ನಮ್ಮ ಟ್ರೈನರ್ ಬಿಟ್ಟರೆ ಇನ್ಯಾರೂ ಇಲ್ಲ ಜಿಮ್ಮಲ್ಲಿ. ಎಲ್ಲ ಖಾಲಿ ಇಕ್ವಿಪ್ಮೆಂಟ್ಸ್ ಇಲ್ಲ, ಅಲ್ಲಲ್ಲೇ ಇದೆ, ಎಲ್ಲ ಹೋಗ್ಬಿಟ್ಟವ್ರೆ. ನಮ್ಮ ಟ್ರೈನರೇ ಹೊಡಿತಾವ್ರೆ. ಇದು ಇವಾಗ ವರ್ಕೌಟ್ ಮುಗ್ದಿದೆ, ಇನ್ನೇನು ಹೊರಡೋಣ ಟೈಮ್ ಆಯಿತು. ಅವ್ರದ್ದು ಲಾಸ್ಟ್ ಒಂದು ಫ್ರೀ ವರ್ಕೌಟ್ ಮುಗಿಸಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ ಗಾಯ್ಸ್. ಇವಾಗಿನ್ನೂ ಬಂದೆ ಜಸ್ಟ್ ಗಾಯ್ಸ್. ಇವಾಗ ಮನೆಗೆ ಬಂದುಬಿಟ್ಟು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫುಲ್ಲು ಮೈಯೆಲ್ಲ ಸ್ವೆಟ್ ಆಗಿಬಿಟ್ಟೈತೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗಾಯ್ಸ್ ನಿಮಗೆ. ಓಕೆ ಗಾಯ್ಸ್, ಇವಾಗಿನ್ನು ಜಸ್ಟ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಗೋಣ ಅಂತ ಬಂದೆ. ಇವಾಗೇನಿಲ್ಲ ಕೆಲಸ, ಒಂದೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಆಗಬೇಕು. ನಾಳೆ 8 ನಾಳೆ ವೀಡಿಯೋ ಬರಬೇಕಲ್ಲ. ಇವಾಗ ಬೇರೆ ಏನಿಲ್ಲ ಗಾಯ್ಸ್. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.